कर्नाटका गुलबर्गा शहर में आज डिप्टी कमिश्नर ऑफिस के रूबरू बड़े पैमाने पर एहतजाज मुनज़्ज़म करते हुए कर्नाटका राज्य आंगनवाड़ी नौकररा संघ और CITU के रहनुमाओं ने मीडिया के नुमाइंदों से बात करते हुए रियासती हुकूमत पर जोर दिया कि ICDS स्कीम को लागू किया जाए और इसके फंड्स को बढ़ाने की बात कही। जिस तरह से रियासत भर में आंगनवाड़ी टीचर्स परेशानियों का सामना कर रहे हैं उस पर ध्यान देना चाहिए। NPS जो 2016 से 2024 रुका हुआ है उसको जारी करने की मांग की गई। अप्रैल 2023 से जो ग्रेजुएटी रोकी गई है उसे जल्द से जल्द जारी करने की बात कही गई। हजारों की तादाद में आंगनवाड़ी टीचर्स और दूसरे अमले ने इस एहतजाज में हिस्सा लिया। तो आइए देखते हैं तफसीली रिपोर्ट। ब्यूरो रिपोर्ट अतराफ TV उर्दू न्यूज। ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗ್ಯದ, ಚಳಿಗಾಲದ ಅಧಿವೇಶನ. ಇಡೀ ಕರ್ನಾಟಕ ರಾಜ್ಯದ ಜನತೆಯ ಭವಿಷ್ಯ ಸಂಬಂಧಪಟ್ಟಂಗ ಅಲ್ಲಿ ಚರ್ಚೆಗಳು ನಡಿಬೇಕು. ಆದರೆ ಕರ್ನಾಟಕ ರಾಜ್ಯದ 6 ವರ್ಷದವರೆಗಿನ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋರು ಅಂಗನವಾಡಿ ತಾಯಂದಿರು. ಈ ಅಂಗನವಾಡಿ ತಾಯಂದಿರು ಕಳೆದ 2-3 ತಿಂಗಳ ಹಿಂದೆ ಬೃಹತ್ತಾದಂಥ ಹೋರಾಟ ಮಾಡಿ ಅವರ ಡಿಮಾಂಡ್ಗಳು ಸರ್ಕಾರದ ಮುಂದೆ ಇಟ್ಟಿದ್ರು. ಸರ್ಕಾರ ತಾತ್ಕಾಲಿಕವಾಗಿ ಅವ್ರಿಗೆ ಡಿಮಾಂಡ್ ಕೇಳ್ದಂಗೆ ಮಾಡಿಯೂ ಈಗ ಅವರ ಹಕ್ಕೊತ್ತಾಯಿಗಳನ್ನು ಸಂಪೂರ್ಣ ಅದು ಜಾರಿ ಮಾಡ್ತಾ ಇಲ್ಲ. ಸೊ ಅಂಗನವಾಡಿ ತಾಯಂದಿರು ಬೆಳಗಾವಿ ಅಧಿವೇಶನ ನಡೀತಾ ಇರುವ ಈ ಸಂದರ್ಭದಲ್ಲಿ ತಮ್ಮ ಹಕ್ಕೊತ್ತಾಯಿಗಳನ್ನು ಇಟ್ಟು ಇವತ್ತು ಮತ್ತು ನಾಳೆ ಎಂಥ ಚಳಿ ಅದ ಇದು, ಈ ಚಳಿ ಒಳಗೂ ಸಹಿತ ತಮ್ಮ ಸಮರಧೀರ ಹೋರಾಟವನ್ನು ಅವರು ನಡೆಸ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ, ಅವರ ಹಕ್ಕೊತ್ತಾಯಿಗಳನ್ನು ಅಧಿವೇಶನದಲ್ಲಿ ಮಾತಾಡಬೇಕು. ಕಲಬುರಗಿ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟ್ರಿ ಇದ್ದಾರೆ, ಬೇರೆ ಮಿನಿಸ್ಟ್ರಿಗಳಿದ್ದಾರೆ, ಅಸೆಂಬ್ಲಿ ಮೆಂಬರ್ಗಳಿದ್ದಾರೆ. ಸೊ ಇವರು ಎಲ್ಲರೂ ಸಹಿತ ಇವತ್ತು ಅಧಿವೇಶನದಲ್ಲಿ ಅಂಗನವಾಡಿ ತಾಯಂದಿರ ಸಮಸ್ಯೆಗಳನ್ನು ಅಲ್ಲಿ ಚರ್ಚೆ ಮಾಡಬೇಕು, ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತ ಆಗ್ರಹ ಮಾಡಿ ಕರ್ನಾಟಕ ರಾಜ್ಯದಾದ್ಯಂತ ಅಂಗನವಾಡಿ ತಾಯಂದಿರು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಆ ಹೋರಾಟಕ್ಕೆ ಬೆಂಬಲವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಸರ್ಕಾರಿ ನೌಕರರು ಕೂಡ ಪೇಮೆಂಟ್ ಇಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹೌದು, ಆ ಒಂದು ಸಮಸ್ಯೆಯಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿತ ನಿಮ್ಗೆ ವಿಶ್ವಾಸ ಇದೆ ಮೇಡಮ್? ನಾವು ಸರ್ಕಾರಕ್ಕೆ ಕೇಳೋದು ಏನು ಅಂದ್ರೆ, ಜನ ಕೊಟ್ಟಂಥ ಟ್ಯಾಕ್ಸಿನ ಹಣ ನಿಮ್ಮ ಹತ್ರ ಅದ, ನಿಮ್ಮಲ್ಲಿ ರೊಕ್ಕದ ಕೊರತೆ ಇಲ್ಲ. ಒಂದು ಸುಳ್ಳು ಎಲ್ಲ ಕಡೆಗೂ ಹೇಳತ್ತಾರೆ, ಏನಂತ ಎಲ್ಲ ಉಚಿತ ಕೊಟ್ಟಾರ ಹಾಗಾಗಿ ಬೊಕ್ಕಸ ಖಾಲಿ ಆಗ್ಯದ ಅಂತ ಹೇಳಿ. ಉಚಿತ ಕೊಟ್ಟಿದ್ದಕ್ಕೆ ಬೊಕ್ಕಸ ಖಾಲಿ ಆಗಿಲ್ಲ. ಮತ್ತು ಉಚಿತ ಅನ್ನೋದು ಉಚಿತ ಅಲ್ಲ, ಅದು ಜನತೆಯ ಹಕ್ಕು. ನೌಕರರದು ಪೇಮೆಂಟ್ ಇರ್ಬೋದು, ಅಂಗನವಾಡಿ ಸಮಸ್ಯೆ ಇರ್ಬೋದು, ಸ್ಕೀಮ್ ಓನರ್ ಯಾರೇ ಇರ್ಬೋದು, ಇವರು ಎಲ್ಲರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಾಗಿ ಸರ್ಕಾರಕ್ಕೆ ಒಂದು ವಿಲ್ ಬೇಕು, ಪೊಲಿಟಿಕಲ್ ವಿಲ್ ಬೇಕು. ರೊಕ್ಕ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಹೆಂಗೆ ನಡೆಸ್ತಾ ಇದ್ದೀರಿ? ರೊಕ್ಕ ಅದ ನಿಮ್ಮ ಹತ್ರ ಇರೋ ರೊಕ್ಕ ಕಾರ್ಪೊರೇಟ್ಗಳಿಗೆ ಅದನ್ನು ಅಥವಾ ಸಾಮಾನ್ಯ ಜನರಿಗೆ
ಈಗದನ ಅನ್ನೋದು ಇಲ್ಲಿ ಪ್ರಶ್ನೆ. ಇಡೀ ನಿಮ್ಮ ನಿರ್ಣಯಗಳನ್ನು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಪ್ರಶ್ನೆ ಬಂದಾಗ ಶಾಸಕಾಂಗ ಮಾಡಿದಂಥ ತೀರ್ಮಾನಗಳನ್ನ ಜಾರಿ ಮಾಡೋದು ಕಾರ್ಯಾಂಗ. ಕಾರ್ಯಾಂಗದಲ್ಲಿ ಇವತ್ತು ಪರ್ಮನೆಂಟ್ ನೌಕರಿ ಇರೋರು ಭಾಳ ಕಡಿಮೆ. ಭಾಳ ದೊಡ್ಡ ಮಟ್ಟದಲ್ಲಿ ಸ್ಕೀಮ್ ವರ್ಕರ್ಗಳು ಮತ್ತು ಗುತ್ತಿಗೆದಾರಿಕೆಯಿಂದ ನೀವು ಕೆಲಸ ಮಾಡಿಸಿ ಅತ್ಯಂತ ಕಮ್ಮಿ ಪೇಮೆಂಟನ್ನು ಕೊಟ್ಟು ಪುಕ್ಸಟ್ಟೆ ದುಡಿಸ್ಕೊಳ್ಳುವಂಥ ಕೆಲಸ ನೀವು ಮಾಡ್ಲತ್ತೀರಿ. ಉದಾಹರಣೆ, ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಟೀಚರು, ಒಂದು PDO ಅಥವಾ ಸೆಕ್ರೆಟ್ರಿ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ಒಂದು 3-4 ಜನ ಪರ್ಮನೆಂಟ್ ಬಿಟ್ಟರೆ ಇನ್ನು ಯಾರೂ ಪರ್ಮನೆಂಟ್ ಇಲ್ಲ. ಸೊ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸೋದು ಅಂದರೆ ಅರ್ಥ ಏನು ಅಂದ್ರೆ ನೀವು ಒಳಗಡೆ ಮಾಡಿ ತೀರ್ಮಾನವನ್ನು ಜಾರಿ ಮಾಡೋರು ಈ ಜನ. ಇವರಿಗೆ ನೀವು ಕೆಲಸದ ಭದ್ರತೆ ಕೊಡಬೇಕು, ಇವರಿಗೆ ಪರ್ಮನೆಂಟ್ ಮಾಡಬೇಕು, ಇವರಿಗೆ ಪೇಮೆಂಟ್ ಮಾಡಬೇಕು, ಇವರ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರೆ ನಿಮ್ಮ ಶಾಸಕಾಂಗವು ಸರಿಯಾಗಿ ನಡೀತದೆ. ಅದು ಬಿಟ್ಟು ನೀವು ನಮ್ಮ ಬೊಕ್ಕಸ ಖಾಲಿ ಆಗ್ಯದ ಅಂದ್ರೆ ಯಾರಿಗೆ ಕೊಟ್ಟಿರಿ ಹಣ? ಕಾರ್ಪೊರೇಟ್ಗಳಿಗೆ ಕೊಟ್ಟಿದ. ಶಾಸಕರು ಶರಣಗೌಡ ಕಂದಪ್ಪನವರು ಏನು ಸರ್ಕಾರ ಟೂರಿಂಗ್ ಟಾಕೀಸ್ ಮಾಡ್ತಾ ಇದೆ ಬೆಳಗಾವಿ ಅಧಿವೇಶನ ಅಂತ ಹೇಳ್ತಾ ಇದ್ರು. ನೀವು ಏನು ಸಮಸ್ಯೆ ಬಗೆಹರಿಸಲ್ಲ, ಬಗೆಹರಿಯೋದಿಲ್ಲ, ವರ್ಷ ಅಧಿವೇಶನ ಮಾಡ್ತೀರಿ, ಮಾತು ಹೇಳ್ತೀರಿ, ಹೋಗ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅಂಥ ಒಂದು ಸಿಚುವೇಶನ್ ಅಲ್ಲಿ ಶಾಸಕರೇ ಕೈ ಚೆಲ್ಲಿ ಕೂತುವಾಗ ಈ ಒಂದು ನಿಮಗೆ ಸಮಸ್ಯೆ ಬಗೆಹರ್ತಂತ ನಿಮಗೆ ಯಾವ ವಿಶ್ವಾಸ? ಇಲ್ಲ. ಇನ್ನು ನೋಡಿ, ನಾ ಹೇಳೋದು, ಅವರು ರಾಜಕೀಯದಲ್ಲಿರುವಂಥ ಪ್ರತಿಸ್ಪರ್ಧಿಗಳು ಒಬ್ಬರ ಮೇಲೆ ಒಬ್ಬರು ಕೆಸರ ಚಾಟ ಮಾಡ್ತಾರೆ. ನಾವು ಭಾಳ ಸ್ಪಷ್ಟವಾಗಿ ಈ ಮಾತು ಹೇಳತ್ತೀವಿ. ಏನಂದ್ರೆ, ಹಿಂದೆ ನಾವು ಗ್ರ್ಯಾಚ್ಯುಟಿ ಕೇಳಿದೆವು, ಈಗಾಗಲೇ ತೀರ್ಮಾನ ಆಗ್ಯದ. ಸೊ ಅದು ಈಗ ಜಾರಿ ಮಾಡಬೇಕು. ಎರಡನೇದಾಗಿ, ನಾವು ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರ ಪ್ರಶ್ನೆ ಬಂದಾಗ, LKG ಮತ್ತು UKG ಪ್ರಶ್ನೆ ಬಂದಾಗ ಸರ್ಕಾರ ನಮ್ಮ ಮಾತು ಕೇಳ್ಯದ. ಸೊ ನಮ್ಮ ಸಮಸ್ಯೆಗಳನ್ನು ಒಂದು ಭಾಗಶಃ ಆದರೂ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ. ನಾವಂತೀವಿ ಸಂಪೂರ್ಣ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಅದ. ನಾವು ಹೇಳ್ತೀವಿ, ನಿಮ್ಮ ಹತ್ರ ಹಣಕಾಸು ಅದ, ಜನ ಕೊಡುವಂಥ ಟ್ಯಾಕ್ಸ್ ನಿಮ್ಮ ಹತ್ರ ಅದ, ಮತ್ತು ನೀವು ಆ ಹಣ ಇವರಿಗಾಗಿ ಖರ್ಚು ಮಾಡಬೇಕು. ಇಲ್ಲಿವರೆಗೂ ನಮ್ಗೆ ಯಾರ ಮೇಲೆ ನಂಬಿಕೆ? ನಮಗೆ ಚಳುವಳಿ ಮೇಲೆ ನಂಬಿಕೆ, ನಮಗೆ ಸಂಘಟನೆ ಮೇಲೆ ನಂಬಿಕೆ. ಇಲ್ಲಿವರೆಗೂ ನಾವು ಚಳುವಳಿ ಮತ್ತು ಸಂಘಟನೆ ಮತ್ತು ಹೋರಾಟವನ್ನು ಮಾಡೋ ಮೂಲಕ ಗೆಲ್ತಾ ಬಂದಿದ್ದೀವಿ. ಯಾರು MLA ಇನ್ನೊಬ್ಬರ ಮೇಲೆ ಮತ್ತೇನು ಹೇಳ್ಬೋದು, ಆ ಸ್ಟೇಟ್ಮೆಂಟ್ಗಳು ನಮಗೆ ಮುಖ್ಯ ಅಲ್ಲ. ನಮಗೆ ನಮ್ಮ ಸಮಸ್ಯೆ ಪರಿಹಾರ ಹೆಂಗೆ ಮಾಡಿದ್ರೆ ಸರ್ಕಾರ ಪರಿಹಾರ ಮಾಡ್ತದೆ ಅನ್ನೋದು ನಮಗೆ ಸ್ಪಷ್ಟ ದೃಷ್ಟಿಕೋನ ಅದ. ಸರ್ಕಾರ ನಮ್ಮ ಮಾತು ಕೇಳಬೇಕು. ಸರ್ಕಾರ ಅವ್ರ ಮಾತನ್ನು ನೆಪ ಇಟ್ಕೊಂಡು, ಮತ್ತೊಬ್ಬರ ಮಾತು ನೆಪ ಇಟ್ಕೊಂಡು ಎಸ್ಕೇಪಿಸಮನ್ನು ಮಾಡಬಾರ್ದು. ಹಾಗಾಗಿ ನಾವು ಹೇಳೋದು, ಸರಿಯಾದ ಯೋಜನೆ ಮಾಡಿರಿ. ಜನ ಕೊಟ್ಟಂಥ ಟ್ಯಾಕ್ಸ್ ಹಣ ನಿಮ್ಮ ಹತ್ರ ಅದ, ನೀವು ಅದನ್ನು ಒಂದು ನಿಮ್ಮ ಪೊಲಿಟಿಕಲ್ ವಿಲ್ ಪವರ್ ಮೂಲಕ ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಅದ. ಈ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಸರಿಯಾದ ಚರ್ಚೆಯನ್ನು ಮಾಡಿ ಅಂತ ನಾವು ಆಗ್ರಹ ಮಾಡ್ತೀವಿ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಇಡೀ ಕರ್ನಾಟಕ ತುಂಬ ಹೋರಾಟ ಇವತ್ತು ಹಮ್ಮಿಕೊಂಡಿದೆ. ಕಾರಣ ಏನಂದ್ರೆ, ಬೆಳಗಾವದಲ್ಲಿ ಅಧಿವೇಶನ ನಡೆದದ. ಅಲ್ಲಿ 3 ಜಿಲ್ಲೆಯವರು, ಹಾವೇರಿ, ಗದಗ, ಬೆಳಗಾವದವ್ರು ಅಲ್ಲಿ ಮಾಡಕತ್ತಾರೆ. ಇಡೀ ಕರ್ನಾಟಕ ತುಂಬ ನಾವು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡೋ ಉದ್ದೇಶ ಏನಂದರೆ, ICDS ಹುಟ್ಟಿ 50 ವರ್ಷವಾಯಿತು. ಆದರೆ ಇವತ್ತಿನ ದಿನ ಕರ್ನಾಟಕ ಸರ್ಕಾರ, ದಿಲ್ಲಿ ಸರ್ಕಾರ 2018ರಿಂದ ಬಿಡಿಗಾಸು ದಿಲ್ಲಿ ಸರ್ಕಾರ ಮಾಡಲಿಲ್ಲ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಕೂಡ ವಿಧಾನಸೌಧ ಚುನಾವಣೆಗಿಂತ ಮುಂಚೆ ಭಾಷೆ ಕೊಟ್ಟಿದ್ರು. ಏನಂದ್ರೆ 15,000 ರೂಪಾಯಿ ನಿಮಗೆ ಗೌರವಧನ ಕೊಡ್ತೇನೆ ಅಂತ ಹೇಳಿದ್ರು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿನ ಈ ದೇಶದ ಮಕ್ಕಳು, ರಾಜ್ಯದ ಮಕ್ಕಳು ಚೈಲ್ಡ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಮಕ್ಕಳ ಪುನರುತ್ಪಾದನೆ ಮಾಡೋಂಥ ICDS ಯೋಜನೆಯನ್ನು ಇವತ್ತು ಬಲಹೀನ ಮಾಡಕತ್ತಾರ. ಯಾಕೆ ಬಲಹೀನ ಅಂದರೆ, 2018ರಿಂದ ಇವ್ರು ಮಾಡಿದಂಥದ್ದು ಕೆಲಸ ಏನಂದ್ರೆ, ಒಂದು ಕಡೆ ಬಿಡಿಗಾಸ ಬಿಡುಗಡೆ ಮಾಡಲಿಲ್ಲ, ಇನ್ನೊಂದು ಕಡೆ ಅವ್ರು ಏನು ಮಾಡಿದ್ರಂದ್ರೆ ಆಹಾರದ ಮೇಲೆ GST ಕೂಡ ಹಾಕಿದ್ರು. ಅದಕ್ಕೆ ನಾವು ಕೇಳ್ತಾ ಇದ್ದೇವೆ, ಇವತ್ತು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಬೇಕು, ICDSಗೆ ಹೆಚ್ಚಿನ ಬಜೆಟ್ ಇಡಬೇಕು, GST ಹಾಕಬಾರ್ದು, ಮತ್ತು ಸಂವಿಧಾನಬದ್ಧವಾಗಿ ಪಾಲನೆ, ಪೋಷಣೆ, ಶಿಕ್ಷಣ ಇವತ್ತು ಅಂಗನವಾಡಿ ನೌಕರರು ಅರ್ಹ ಅಂತ ಹೇಳ್ತಾರೆ. ಆದರೆ ಹೈಕೋರ್ಟ್, ಗುಜರಾತಿನ ಹೈಕೋರ್ಟ್ ಏನು ಹೇಳ್ತಂದ್ರೆ, ಇವತ್ತಿನ ದಿನ ಗ್ರ್ಯಾಚ್ಯುಟಿಗೆ ಅರ್ಹ ಅಂತ ಹೇಳಿದ್ರು. ಗ್ರ್ಯಾಚ್ಯುಟಿಗೆ ಅರ್ಹ ಅಂದರೆ ಅವ್ರು ಸರ್ಕಾರ ನೌಕರದಾರ ಆಗಕ್ಕೆ ಸಾಧ್ಯ ಅದ. ಆದರೆ ಇವತ್ತು ಸರ್ಕಾರ, 2 ಸರ್ಕಾರ ಇವತ್ತಿನ ದಿನ ನಮಗೆ ಕರ್ನಾಟಕ ಸರ್ಕಾರ ಮತ್ತು ದಿಲ್ಲಿ ಸರ್ಕಾರ ಈ ಇಂಪ್ಲಿಮೆಂಟ್ ಗ್ರ್ಯಾಚ್ಯುಟಿ ಇವತ್ತು ಜಾರಿ ಮಾಡಬೇಕು, ಜಾರಿ ಮಾಡ್ಯಾರ. ಅದರ ಬಜೆಟ್ ಇಡಬೇಕನ್ನಂಥದ್ದು ಒಂದು. ಇನ್ನೊಂದು LKG UKG 2024 ಮೇ 29ಕ್ಕೆ ಇವತ್ತು ತಂದ್ರೆ ಅವರು LKG UKG ಅಂದರೆ 4 ವರ್ಷದ ಮಕ್ಕಳಿಗೆ ಇವತ್ತು ಶಿಕ್ಷಣ ಇಲಾಖೆ ಕೊಟ್ಟರು. ನಾವು ಇವತ್ತು ಸರ್ಕಾರ ಕೇಳ್ತೇವೆ, ಒಂದು ಕಡೆ ಹೇಳ್ತೀರಿ ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ಕಾಳಜಿ ಅಂತ ಹೇಳ್ತೀರಿ. ನಿಜವಾದ ನಿಮಗೆ ಕಾಳಜಿ ಇದ್ರೆ ನಾವು ಕೇಳ್ತೇವೆ, LKG UKG ಅಂಗನವಾಡಿ ಕೇಂದ್ರದಾಗ ಯಾಕೆ ನಡಿಬೇಕಂತಂದ್ರೆ, ಮಗುವಿನ
ಲಾಲನೆ ಪಾಲನೆ ಪೋಷಣೆ ಶಿಕ್ಷಣದ ಕೇವಲ ಅಂಗನವಾಡಿ ಕೇಂದ್ರದಲ್ಲಿ ಮಾತ್ರ ಸಾಧ್ಯದ. ಒಂದು ಉದಾಹರಣೆ ಮುಖಾಂತರ ನಾನು ಹೇಳ್ತೀನಿ. ಒಂದು ಪ್ರೈವೇಟ್ ಸ್ಕೂಲಿಗೆ ಹೋಗಿದ್ದ ಮಗು, ಒಂದು ಇವತ್ತಿನ ದಿನ ಅಂಗನವಾಡಿಗೆ ಹೋಗಿದ್ದ ಮಗು ಏನಂದ್ರೆ, ಮೊನ್ನೆ ಗುಲ್ಬರ್ಗ ಜಿಲ್ಲೆಗೆ RC ಅವ್ರು ಬಂದಾಗ ನಡೆದಂಥದ್ದು ಘಟನೆ ಎದುರು ಏನಂದ್ರೆ, 1 to 10th ಓದಂದಾಗ ಈ ಮಗು ಕಾನ್ವೆಂಟ್ಗೆ ಹೋಗಿದ್ದ ಮಗು ಏನು ಓದ್ತಂದ್ರೆ 1 2 3 4 ಅಂತ ಹೇಳ್ತು. ಅಂಗನವಾಡಿ ಮಗು ಹಂಗೆ ಹೇಳಿಲ್ಲ. 1 ಅಂದಾಗ 1 ಹಳ್ಳ ಇಡ್ತು, 2 ಅಂದಾಗ 2 ಹಳ್ಳ ಇಡ್ತು ಅಂದಾಗ ವಸ್ತುಗಳ ರೂಪದಲ್ಲಿಟ್ಟು ಸಂಖ್ಯೆಗಳು ತೋರಿಸ್ಕೊಡ್ತು. ನಾವು ಕೇಳ್ತೇವೆ, ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಡೋದು ಅಂಗನವಾಡಿ ಕಾರ್ಯಕರ್ತೆಯಿಂದ, ಅಂಗನವಾಡಿಯಿಂದ ಮಾತ್ರ ಸಾಧ್ಯ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅದಕ್ಕಾಗಿ ದಯವಿಟ್ಟು ಅದು ಅಲ್ಲದೆ 2011ರಿಂದ 2016ವರೆಗೆ ಹಿಡಿಗಂಟು ಅಂತಿತ್ತು. 50,000 30,000 ಕೆಲವೊಬ್ಬರಿಗೆ ತಪ್ಪ್ಯದ, ಅದು ಕೂಡ ಕೊಡಬೇಕು. ಮತ್ತು NPS 2016ರಿಂದ 2023ವರೆಗೆ NPS ಅಂತೇಳಿ ಕೊಡಬೇಕಾಗಿತ್ತು. NPS ಕೂಡ ಅವ್ರು ಇವತ್ತಿನ ದಿನ ತಪ್ಪ್ಯದ, ಅದನ್ನು ಹಾಳಾಗ್ಯದ, ಅದು ಕೂಡ ನಾವು ಕೇಳ್ತೀವಿ. ಅದರ ಜೊತೆಗೆ 2023 ಏಪ್ರಿಲ್ನಿಂದ ಗ್ರ್ಯಾಚ್ಯುಟಿ ಕೊಡಬೇಕು. ಅದಕ್ಕಾಗಿ ಸರ್ಕಾರ ಬಜೆಟ್ ಇಡಬೇಕು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ದೇಶದ, ಈ ರಾಜ್ಯದ ನಿಜವಾದ ಮಕ್ಕಳ ಅಭಿವೃದ್ಧಿ, ಮಹಿಳೆಯರ ಅಭಿವೃದ್ಧಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಜೆಟ್ ಇಡಬೇಕು. 1 UKG ಅಂಗನವಾಡಿ ಕೇಂದ್ರದಲ್ಲಿ ನಡಿಬೇಕಂತೇಳಿ 2024 ಮೇಲಲ್ಲಿ ಒಂದು ಆದೇಶ ಬಂತು. LKG UKG ಮಕ್ಕಳೆಲ್ಲ ಪ್ರೈಮರಿ ಸ್ಕೂಲ್ಗೆ ಹೋಗಿದ್ರು. ನಾವು ಕೇಳ್ತೇವೆ, ನಿಜವಾದ ಕಾಳಜಿ ಸರ್ಕಾರಕ್ಕಿತ್ತು, ನಿಜವಾದ ಕಾಳಜಿ ಗರ್ಭಿಣಿ ಬಾಣಂತಿ ಮಕ್ಕಳ ಬಗ್ಗೆ ನಿಜವಾದ ಕಾಳಜಿನೇ ಸರ್ಕಾರಕ್ಕಿತ್ತಂದ್ರೆ ಅದನ್ನು ಇದು LKG UKG ಅಂಗನವಾಡಿ ಕೇಂದ್ರದಲ್ಲಿ ಆರಂಭಿಸಬೇಕಂತೇವು. 3,50,000 ರೂಪಾಯಿ ಕರ್ನಾಟಕ ಸರ್ಕಾರ LKG UKG ಆರಂಭ ಮಾಡ್ತು, ಲಾಂಚ್ ಮಾಡ್ತು. ಅದು ಆದ್ರೆ ನಾವು ಕೇಳ್ತೇವೆ, ಕರ್ನಾಟಕ ತುಂಬ ಅದರ ದುಡ್ಡು ವಿನಿಯೋಗ ಮಾಡಿ ಎಲ್ಲ ಕಡೆ LKG UKG ಆರಂಭ ಮಾಡಬೇಕು. ಸ್ವಾಗತ ಅವ್ರು ಆರಂಭ ಮಾಡಿ ಸ್ವಾಗತದ ಅದರ ಬಜೆಟ್ ಇಡಬೇಕಂತೇಳಿ ಒಂದು. ಇನ್ನೊಂದು NPS ವಿಷಯ ಹೇಳ್ಬೇಕಂದ್ರೆ 2016ರಿಂದ ಇಲ್ಲಿ ತನಕ ಯಾರೆಲ್ಲ ರಿಟೈರ್ಮೆಂಟ್ ಆಗ್ಯಾರ ಅವ್ರಿಗೆ ಒಂದು ಬಿಡಿಗಾಸು ಕೂಡ ಬಿಡುಗಡೆ ಆಗಲಿಲ್ಲ. ನಾವು ಕೇಳ್ತಾ ಇದ್ದೇವೆ, ಇವತ್ತಿನ ರಿಟೈರ್ಮೆಂಟ್ ಆಗಿ ಹೋದ್ಮೇಲೆ ಬದುಕು ಏನದ ಅಂತದ್ದು. ಅದಕ್ಕಾಗಿ NPS ಕೂಡ ಅದ್ರಾಗೂ ದೊಡ್ಡ ನಮಗೆ ಮೋಸ ಆಗ್ಯದ. ಅದು ಕೂಡ ಇವತ್ತು ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳು ಕೂತು ಚರ್ಚೆ ಮಾಡೋದು ಫೈನಲ್ ಮಾಡಬೇಕು. ಮತ್ತು ಗ್ರ್ಯಾಚ್ಯುಟಿಗೂ ಬಿಟ್ಟು ಬಿಡುಗಡೆ ಮಾಡಬೇಕು. ಇಲ್ಲಿ ಬಜೆಟ್ ಏನು ನಡೆದದಲ್ಲ, ಬಜೆಟಿನಲ್ಲಿ ಸೀರಿಯಸ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಬಜೆಟ್ ಬಿಡುಗಡೆ ಮಾಡಬೇಕು. ಆಹಾರ ಮತ್ತು ಈ ಅಂಗನವಾಡಿ ಸಮಸ್ಯೆ ಸಲುವಾಗಿ ಬಜೆಟ್ ಬಿಡುಗಡೆ ಮಾಡಬೇಕು. ಮತ್ತೇನು ಗ್ರ್ಯಾಚ್ಯುಟಿ ಗುಜರಾತಿನ ಹೈಕೋರ್ಟ್ ಏನು ತೀರ್ಮಾನ ಮಾಡೋದಲ್ಲ, ಅದರ ಪ್ರಕಾರ ಕರ್ನಾಟಕ ಸರ್ಕಾರ ಕೂಡ ಅದು ಜಾರಿ ಮಾಡಬೇಕು. ಜಾರಿ ಮಾಡಿದಾಗ 3 ಮತ್ತು 4ನೇ ದರ್ಜೆ ಇವತ್ತು ಗುಮಾಸ್ತ ಆಗಕ್ಕೆ ಸಾಧ್ಯ ಆಗ್ತದಂತ ಹೇಳ್ತೇವೆ. ಬಜೆಟ್ ಇರಲಿಲ್ಲ ಅಂದ್ರೆ ಏನೆಲ್ಲ ಒಣ ಮಾತಾಡಿದ್ರೆ ಆಗಲ್ಲ. ಇವತ್ತಿನ ದಿನ ಚರ್ಚೆ ಅಲ್ಲಿ ಅಧಿವೇಶನ ನಡೆದದಲ್ಲ, ಸರ್ಕಾರ ಶೀಘ್ರವಾಗಿ ಚರ್ಚೆ ಮಾಡಬೇಕು, ಅದ್ರ ಬಗ್ಗೆ ಕಾಳಜಿ ಮಾಡಬೇಕು. ಇನ್ನೊಂದು ಗೋರದ ಇವತ್ತು ಹೆಲ್ಪರ್ಗಳು ಬಡ್ತಿ ಆಗಲ್ಲಿ ದೊಡ್ಡ ಮೋಸ ಏನಾಗ್ಯದ ಅಂದ್ರೆ 3 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಂತ PWDದವ್ರು ಏನು ಕೊಟ್ರಲ್ಲ, ಕೊಟ್ಟಾಗ ನಡೆದಂಥ ಮೋಸ ಏನು ನಡೆದಂದ್ರೆ ಒಂದು ಟೈಮ್ 3 ಕಿಲೋಮೀಟ್ರ್ ಅಂತ ಕೊಟ್ರೆ, ಆಮೇಲೆ 3, 4, 5 ಅಂತ ಕೊಟ್ರೆ ಬಡ್ತಿ ಆದಂತ ಕೂಡ ರದ್ದಾಗ್ಯದ. ಅದನ್ನು ತಪ್ಪಿಸ್ಬೇಕು. ಸಮಯಕ್ಕೆ ಸರಿಯಾಗಿ ಗೌರವಧನ ಕೊಡಲ್ಲ, ಮೊಟ್ಟೆ ಸರಿಯಾಗಿ ವಿತರಣೆ ಇಲ್ಲ, ಮನಿ ಬಾಡಿಗಿಲ್ಲ, ಇವತ್ತಿನ ದಿನ ಕಾಯಿಪಲ್ಯ ದುಡ್ಡು ಇಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ಗೌರವಧನ ಇಲ್ಲ. ಇವೆಲ್ಲ ಸಮರ್ಪಕವಾಗಿ ಜಾರಿ ಮಾಡಬೇಕು. ಜಾರಿ ಮತ್ತು ಇಲಾಖೆ ಮತ್ತು ಜಿಲ್ಲಾಧಿಕಾರಿ ಮತ್ತು ನಮ್ಮವ್ರಿಗೆ ಯೂನಿಯನ್ದವ್ರು ಕರ್ಕೊಂಡು ಚರ್ಚೆ ಆಗೋರಿಗೆ ನಾವು ಇಲ್ಲಿದು ಹೇಳಲ್ಲ. ಅಹೋರಾತ್ರಿ ಹೋರಾಟದ ಬೇಡಿಕೆ 4 ರಾಜ್ಯದ ಬೇಡಿಕೆ, ಸ್ಥಳೀಯ ಬೇಡಿಕೆಗಳು ತುಂಬಾವ. ಅದಕ್ಕಾಗಿ ದಯವಿಟ್ಟು ಸಮಸ್ಯೆ ಬಗೆಹರಿಯೋರು ನಾವು ಇಲ್ಲಿದು ಕದಲ ಅಂತೇಳಿ ನಾನು ಗೌರಮ್ಮ ಪಾಟೀಲ್, ಅಂಗನವಾಡಿ ನೌಕರ ಸಂಘ ಜಿಲ್ಲಾ. ಇವತ್ತು CIT ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಅಹೋರಾತ್ರಿ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ICDS ಹುಟ್ಟಿ 50 ವರ್ಷ ಆಯಿತು. ಕನಿಷ್ಠ ಕೂಲಿ ನಮಗೆ 50 ವರ್ಷ ಆಗ್ಯದ. ಪ್ರತ್ಯೇಕ ನಿರ್ದೇಶನ ಮಾಡಬೇಕು ಮತ್ತು ಕನಿಷ್ಠ 26,000 ರೂಪಾಯಿ ಕನಿಷ್ಠ ಕೂಲಿ ಕೊಡಬೇಕು ಮತ್ತು ಅಂಗನವಾಡಿ ಕೇಂದ್ರಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು. ಅಂಗನವಾಡಿ ಕೇಂದ್ರದಲ್ಲಿ LKG UKG ಪ್ರಾರಂಭ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 6 ವರ್ಷದಿಂದ ಗೌರವಧನ ಹೆಚ್ಚಳ ಮಾಡಿಲ್ಲ. ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಅಂಗನವಾಡಿ ಕೇಂದ್ರದಲ್ಲಿ ಕೊಡಬೇಕು. ಅಂಗನವಾಡಿ ಕಾರ್ಯಕರ್ತೆಯರು ಡಿಗ್ರಿ ಆದವರು ಅದಾರ, PUC ಆದವರು ಅದಾರ, ಅವರಿಗೆ ತರಬೇತಿ ಕೊಟ್ಟು ಅಂಗನವಾಡಿ ಕೇಂದ್ರದಲ್ಲಿ LKG UKG ನಡೆಸಬೇಕಂತ ನಮ್ಮದು ಮೇನ್ ಡಿಮ್ಯಾಂಡ್ ಅದ. 50 ವರ್ಷ ಆಗ್ಯದ. ಪ್ರತ್ಯೇಕ ಇಲಾಖೆ ಮಾಡಬೇಕು.
ಬೇರೆ ಇಲಾಖೆಗೆ ಕೆಲಸ ನಮ್ಮಿಂದ ಕೈ ಬಿಡಬೇಕಂತ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಒತ್ತಾಯ ಮಾಡ್ತೀವಿ. ಶಾಂತಾ ಎನ್ಗಂಟೆ ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು. ಇವತ್ತು ಮತ್ತು ನಾಳೆ ಅಹೋರಾತ್ರಿ ನಾವು ಹೋರಾಟ ಮಾಡ್ತೀವಿ. ಗುಲ್ಬರ್ಗ ಲೋಕಲ್ ಸ್ಥಳೀಯ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು CDPO, DD, ಪ್ರೋಗ್ರಾಮ್ಸರ್, PW ಆಫೀಸರ್, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲೆಯ ಸಮಸ್ಯೆಗಳು ಇಟ್ಕೊಂಡು ಸಂಘಟನೆ ಜೊತೆ ಸಭೆ ಮಾಡಬೇಕು. ಅಲ್ಲಿ ತನಕ ಯಾವುದೇ ಕಾರಣಕ್ಕೆ ನಾವು ವಾಪಸ್ ಹೋಗೋದಿಲ್ಲ. ಇವತ್ತು ಮತ್ತು ನಾಳೆ ಹೋರಾಟ ನಡೀತದೆ, ಅಹೋರಾತ್ರಿ ಹೋರಾಟ ನಡೀತದೆ. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।